ನಮ್ಮ ಮೈಸೂರು ದಸರಾ ಎಲ್ಲೆಲ್ಲೂ ಸುಂದರ ಅಂತ ನಾವು ನೋಡೋದಕ್ಕೆ ಅಂತ ಎಲ್ಲ ಸೇರಿ ಒಂದು 5 ಜನ ಹೊರಟು. ಅದು ನಾವು ಹೋಗಿದ್ದೇ ಲೇಟು, ಸಾಯಂಕಾಲ 7 ಗಂಟೆಲಿ ಹೊರಟು. ನಾವು ಹೋಗೋ ಬಸ್ಸು ಅರ್ಧ ದಾರಿಲಿ ಪಂಚರ್ ಆಯಿತು. ಪಂಚರ್ ಆದಮೇಲೆ ಹೋಗೋದು ಹೆಂಗೆ ವೆಯ್ಟ್ ಮಾಡಿ ಅಕ್ಕನ ಮಗನಿಗೆ ಫೋನ್ ಮಾಡಿದೆ. ಹಳ್ಳಿ ಜನ ನಿಮ್ಮ ಓನಂತವ್ರು ಎಲ್ಲ ಸುದೇ ಹಳ್ಳಿ ಜನ ಒಳ್ಳೆ ಜನ ಅಂದರೆ ಇವರೇ. ಇಲ್ಲಿ ನಾವು ಕೂಡ ಮೈಸೂರು ಹತ್ರ ಬಂದು ಎಲ್ಲ ಕಡೆನೂ ಲೈಟಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಒಂದೊಂದು ವರ್ಷ ಒಂದೊಂದು ಥರ ಬಿಡ್ತಾರಲ್ವ ಲೈಟಿಂಗ್ಸ್ ಎಲ್ಲ. ಹಾಗಾಗಿ ಇಲ್ಲಿ ಖುಷಿಯಾಗಿ ನಾವು ಫೋಟೋ ತಗೊಳ್ಳೋಣ ಅಂತ ನಿಂತ್ಕೊಂಡು ಇಲ್ಲೇ ಒಂದು ಅರ್ಧ ಗಂಟೆ ಆಯಿತು. ಅರ್ಧ ಗಂಟೆ ಆದ ನಂತರ ಮತ್ತೆ ಆಟೋ ಹತ್ತಿ ರೌಂಡ್ ಹೊಡ್ಸ್ಕೊ ಹೋಗ್ತೀನಿ ಬನ್ನಿರಿ, ಯಾಕೆಂದರೆ ನೀವೆಲ್ಲ ತೊಗೊಂಡು ನಿಂತ್ಕೊಂಡ್ರೆ ತುಂಬ ಲೇಟ್ ಆಗುತ್ತೆ. ಅರಮನೆ ಹತ್ರ ಕರ್ಕೊಂಡು ಹೋಗ್ತೀನಿ ಅಂದರು. ಅರಮನೆ ಹತ್ರನ ಹೋಗೋಕ್ಕೆ ಆಗಲಿಲ್ಲ, ಯಾಕೆಂದರೆ ಇಲ್ಲೇ ಬಂದುಬಿಟ್ಟು ಆರ್ಗೇಟ್ ಹತ್ರನೇ ಎಂಟ್ರೆನ್ಸಲ್ಲೇ ಮತ್ತು ಅರಮನೆದು ಲೈಟಿಂಗ್ಸ್ ಎಲ್ಲ ಇತ್ತು. ಅಲ್ಲಿ ನೋಡ್ತಾ ಇದ್ದು ನಾವು ಇನ್ನೂ ಒಳಗಡೆ ಹೋಗಲೇ ಇಲ್ಲ. ಲೈಟ್ ಎಲ್ಲ 11 ಗಂಟೆ ಆಯಿತು. ಫುಲ್ ಆಫ್ ಮಾಡಿದ್ರು. ಫುಲ್ ಆಫ್ ಮಾಡಿದ್ಮೇಲೆ ನಾವು ಮನೆಗೆ ಬಂದು ಎಲ್ಲ ಕೂತ್ಕೊಂಡ್ರಾ ಡನ್ನಾ ನಾನು ಎಲ್ಲ ರೆಡಿ ಆಗವ್ರೆ. ನಾನು ಹೋಗಿ ಹತ್ಕೊತೀನಿ. ನಾನು ಕೂತ್ಕೊಂಡ್ರೆ ವೀಡಿಯೋ ಮಾಡೋಕ್ಕಾಗಲ್ಲ, ಹಂಗಾಗಿ ಅವ್ರನ್ನೇ ವೀಡಿಯೋನ ಮಾಡ್ತಾಯಿದ್ದೀನಿ. ನಾವು ಅರಮನೆ ಹತ್ರ ಹೋಗ್ತಾಯಿದ್ದೀವಿ ಲೈಟಿಂಗ್ಸ್ ನೋಡೋಣ ಅಂತ. ಲೈಟಿಂಗ್ಸ್ ನೋಡ್ತಾ ನಿಮಗೂ ಕೂಡ ವೀಡಿಯೋ ಮೂಲಕ ತೋರಿಸ್ತೀವಿ. ಬನ್ನಿ ಹೋಗೋಣ ಎಲ್ಲ. ನಾವು ಶನಿವಾರ ಹೋಗಿದ್ದೆ ಲೇಟು, ಹಾಗಾಗಿ ನಾವು ಲೈಟಿಂಗ್ಸ್ ನೋಡೋದಕ್ಕೆ ಆಗಲಿಲ್ಲ. ಹಾಗೆ ಸರಿ ಅಂದ್ಬಿಟ್ಟು ಮನೆಗೆ ಬಂದು ಎಲ್ಲ ಲೈಟ್ ಆಫ್ ಮಾಡಿದ್ರಲ್ಲ 11 ಗಂಟೆಗೆ ಮನೆಗೆ ಬಂದಾದಮೇಲೆ ಮತ್ತೆ ಭಾನುವಾರ ಹೋಗೋಣ, ಹೋಗಿ ನೋಡೋಣ ಅಂಥೇಳಿ ನಾವು ಮಕ್ಕಳು ಎಲ್ಲ ಮತ್ತೆ ಭಾನುವಾರ ಹೋಗ್ತಾಯಿದ್ದೀವಿ. ರಾಜಾಧಿರಾಜ ರಥವರೂರಿದು ಸ್ವರ್ಗಕ್ಕೆ ಕಿಚ್ಚು ಹಚ್ಚೋ ಮೈಸೂರಿದು. ಶನಿವಾರ ಅಂತೂ ಲೈಟಿಂಗ್ಸ್ ಪೂರ್ತಿ ನೋಡೋಕ್ಕಾಗಲಿಲ್ಲ. ಭಾನುವಾರ ಆದರೂ ನೋಡೋಣ ಅಂತ ಹೊರಟು. ಇಲ್ಲೇ ನೋಡಿದ್ರು ಟೈಮು ಇಲ್ಲೂ 8 ಗಂಟೆ ಆಯಿತು. 8 ಗಂಟೆ ಮೇಲೆ ಆಟೋದಲ್ಲಿ ಅಲ್ವಾ ಬನ್ನಿ ಅಕ್ಕ ಕರ್ಕೊಂಡು ಹೋಗ್ತೀನಿ ಅಂತ ಇವ್ರು ಕರ್ಕೊಂಡು ಹೋದರು. ಇಲ್ಲಿ ನೋಡ್ತಾ ಇರ್ಬೋದು ನಾವು ಆಟೋದಲ್ಲೇ ಆದಷ್ಟು ವೀಡಿಯೋ ಮಾಡ್ತಾಯಿದ್ದೀವಿ, ಯಾಕಂದರೆ ಹೊರಗಡೆ ಅಂತೂ ನಾವು ಓಡಾಡೋದಕ್ಕಾಗಲ್ಲ. ಯಾಕೆಂದರೆ ತುಂಬ ದೂರ ಅಲ್ವಾ, ಒಂದು ಸೈಡ್ ಆದರೆ ಓಡಾಡ್ಬೋದು, ತುಂಬ ಕಡೆ ಓಡಾಡಬೇಕಲ್ಲ. ಹಾಗೆಯೇ ಆಟೋದಲ್ಲಿ ಹೋಗ್ತಾಯಿದ್ದೀವಿ. ಇಲ್ಲಿ ಮಾರ್ಕೆಟ್ ಹತ್ರ ಅಂತೂ ತುಂಬಾ ಚೆನ್ನಾಗಿ ಲೈಟಿಂಗ್ಸ್ ಬಿಟ್ಟಿದ್ದಾರೆ ನೋಡಿ, ನೋಡ್ತಾ ಇರ್ಬೋದು. ಚಾಮುಂಡಿಗಿರಿಯಿಂದ ನಮ್ಮೂರ ಅಂದ ಚಂದ ನೋಡೋದೆ ಆನಂದ. Love you, ಮೈಸೂರು, ಶ್ರೀಗಂಧ ನಮ್ಮೂರು. Love you, ಮೈಸೂರು, ಶ್ರೀಗಂಧ ನಮ್ಮೂರು. ಇಲ್ಲಿ ಬಸ್ ಸ್ಟಾಪಿಂದ ಮುಂದೆ ಮೇಲ್ಗಡೆ ಹೋಗ್ಬೋದು ಫೋಟೋ ತಗೋಣ ಅಂತೇಳಿ. ಮೇಲ್ಗಡೆನೂ ಕೂಡ ಹಾಗೇನೆ ಸ್ವಲ್ಪ ವೀಡಿಯೋ ಮಾಡುತ್ತಾ ನಮ್ಮ ಫ್ಯಾಮಿಲಿಯವರೆಲ್ಲ ಒಂದು ಫೋಟೋನ ತಗೋತಾ ಇದ್ದೀವಿ. ಏನಕ್ಕೆ ಲೈಟಿಂಗ್ಸ್ ನೋಡೋಕೆ ಬಂದಿದ್ರು ನಮ್ಮ ಫ್ಯಾಮಿಲಿ ಫ್ರೆಂಡ್ ಅವರು ಕೂಡ ತುಂಬಾ ಖುಷಿಯಾಗಿ ಮಾತಾಡಿಸ್ತಾ, ನೀವು ಬಂದಿದ್ದೀರಾ, ನಾವು ಬಂದಿದ್ದೀವಿ, ಬನ್ನಿ ಒಂದು ಸೆಲ್ಫಿ ತಗೊಳ್ಳೋಣ ಅಂತ ಫೋಟೋ ತಗೋತಾ ಇದ್ದೀವಿ. ಮೈಸೂರು ದಸರಾ ಅಂದರೆ ಪರ್ಸ್ ತುಂಬ ದುಡ್ಡಿರಬೇಕು, ಯಾಕೆಂದರೆ ಅಲ್ಲಿ ನೋಡೋಂಥ ಐಟಮ್ ಎಲ್ಲ ತೊಗೋಬೇಕು ಅನಿಸುತ್ತೆ.
ಕಂಬೈಂಡಲ್ಲೂ ಕೂಡ ಲೈಟ್ ಇದೆಯಲ್ಲ, ತುಂಬ ಚೆನ್ನಾಗಿದೆ. ಅದನ್ನು ತಗೊಂಡು ಇಲ್ಲಿ ಮಾವಿನಕಾಯಿಗೂ ಅಷ್ಟೇ ಉಪ್ಪು ಖಾರ ಎಲ್ಲ ಹಾಕಿ ಚೆನ್ನಾಗಿ ಕಟ್ ಮಾಡಿದರು. ಅದನ್ನು ಕೂಡ ಹಾಗೇ ತಗೊಂಡು ತಿಂತ ನಾವು ಕೂಡ ಇಲ್ಲಿ ಅರಮನೆ ಹತ್ರ ಹೋಗೋಣ, ಸ್ವಲ್ಪ ಫೋಟೋ ಎಲ್ಲ ತಗೊಳ್ಳೋಣ. ಇಲ್ಲೆಲ್ಲ ಆಟೋ ಬರೋದಕ್ಕಾಗಲ್ಲ, ನೀವು ಹೋಗಿ ಅಕ್ಕ ನೀವಲ್ಲಿ ಸ್ವಲ್ಪ ಫೋಟೋ ತಗೊಳ್ಳಿ, ಅರಮನೆ ಹತ್ರ ಎಲ್ಲ ನೋಡ್ಕೊಂಡು ನನಗೆ ಫೋನ್ ಮಾಡಿ ಆಮೇಲೆ ನಾನು ಬರ್ತೀನಿ ಅಂತ ಹೇಳ್ದೆ. ಆಯ್ತಪ್ಪ ನೀನು ಬರುವೆ, ನಾವು ಹೋಗ್ತೀವಿ ಹೋಗು ಅಂತೇಳಿ ಅವನು ಬಸ್ ಸ್ಟಾಪ್ ಹತ್ರ ನಮ್ಮನ್ನು ಬಿಟ್ಟು ಹೋದ. ಇಲ್ಲಿ ನಾವು ನೋಡ್ತಾ ಇರ್ಬೋದು ಅರಮನೆ ಮುಂದೆ ಬಂದಿದ್ದೀವಿ. ತುಂಬಾ ರಶ್ ಇದೆ. ನಾವು ಬಂದಿದ್ದು ಸಾಯಂಕಾಲ 8 ಗಂಟೆ. ಇಲ್ಲಿ ನಾವು ಹೆಚ್ಚು ಕಮ್ಮಿ 2 ಅವರ್ ಟೈಮ್ ಇಲ್ಲೇ ಆಗೋಯ್ತು. ಯಾಕೆಂದರೆ ಎಲ್ಲ ಫೋಟೋ ತಗೊಳ್ಳೋದು, ಅರಮನೆ ಸುತ್ತ ನೋಡೋದು. ಸುತ್ತ ಯಾವ ಕಡೆ ನೋಡಿದ್ರು ಬರೀ ಲೈಟಿಂಗ್ಸು ತುಂಬಾ ಕಲರ್ಫುಲ್ ಆಗಿದೆ. ನಾವಂತೂ ಲೈಟಿಂಗ್ಸ್ ನೋಡಿದ್ದು ತುಂಬಾ ಖುಷಿಯಾಗಿದೆ. ನಿಮಗೂ ಕೂಡ ಖುಷಿಯಾಗಿದ್ದರೆ ಹಾಗೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹೆಚ್ಚು ವೀಡಿಯೋಗಾಗಿ ಇದೇ ಥರ ಸಪೋರ್ಟ್ನ ಮಾಡಿ ಅಂತ ಕೇಳ್ಕೊತಾ, ಇನ್ನೂ ದಸರಾ ಇದೆ. ದಸರಾ ಆದ ನಂತರ ಇನ್ನೂ 1 ವಾರ ಈ ಥರ ಲೈಟಿಂಗ್ಸ್ ಇದೆ. ನೋಡಬೇಕು ಅಂದರೆ ಖಂಡಿತ ಹೋಗಿ ನೋಡಿ. ಮನೇಲಿ ಮಕ್ಕಳು ಯಾರೇ ಹೋದ್ರು ತುಂಬ ಖುಷಿ ಆಗುತ್ತೆ. ಎಲ್ಲ ಹೋಗಿದೆ ನೋಡಿ. ಎಲ್ಲ ಅರಮನೆ ಲೈಟಿಂಗ್ಸ್ ಎಲ್ಲ ನೋಡ್ಬಿಟ್ಟು ಕಣ್ಣಿಗೆ ಒಳ್ಳೆ ನೋಟ, ಬೊಂಬಾಟಿಲ್ಲಿ ಊಟ, ಬಲ್ಮೂರಿಲಿ ಬನ್ನಿ ಅಕ್ಕ ಆಹಾರ ಮೇಳ ಐತೆ, ಅಲ್ಲಿಗೆ ಹೋಗೋಣ, ನಿಮ್ಗೇನು ಬೇಕೋ ಅಲ್ಲಿ ತಗೊಳ್ಳರಿ ಅಂತ ಅಂದ್ಬಿಟ್ಟು ನಮ್ಮ ಹುಡುಗ ಕರ್ಕೊಂಡು ಹೋಗ್ತಾ ಇದ್ದ. ಅಲ್ಲಿ ನಾವು ಹೋಗೋಷ್ಟೊಳಗೆ ಲೈಟ್ ಆ್ಯಪ್ ಆಗೋಯ್ತು. ಅಲ್ಲಿ ನಾವೇನು ತಗೊಳಕ್ಕಾಗಲಿಲ್ಲ. ಹಾಗೇನೆ ಹೊರಗಡೆ ಬಂದು ಪಾರ್ಸಲ್ ತಗೊಂಡು ಹೋಗೋಣ, ಮನೇಲಿ ತಿನ್ನೋಣ ಅಂತೇಳಿ ಇಲ್ಲಿ ನಾವು ಸ್ವಲ್ಪ ಪಾರ್ಸಲ್ನ ತಗೋತಾ ಇದ್ದೀವಿ. ಸಾಕು ಬನ್ನಿ ಕೈ ಹಿಡ್ಕಲ್ಲ ಫೈನಲಿ ಅಂತೂ ಇದ್ದು ಮನೆಗೆ ಬಂದು ಕಟಿಂಗ್ ಮಾಡ್ಕೊಂಡು ಒಳಗೆ ಬರ್ತೀವಿ ನಾವು. ಇದು ಮೈಸೂರ ಸೀಮೆ ರಾಜ ಹಬ್ಬ ಹಬ್ಬ ಹಬ್ಬ